ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು. ಏನೇ ಬರಲಿ ಏನೇ ಬರಲಿ ಇನ್ಕಲಾಬ್ ಇನ್ಕಲಾಬ್ ಬೇಕು ಬೇಕೇ ಬೇಕು ಬೇಕೇ ಬೇಕು ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಹಲ್ಲೆ ಭಯ ಆಗ್ತಿದೆ. ಮಾನಸಿಕವಾಗಿ ನಾವು ಕುಗ್ಗಿ ಹೋಗಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ರು. ನಿನ್ನೆ ಒಂದು ಅಂಬೇವಾಡಿ ಗ್ರಾಮ ಪಂಚಾಯತಿಯಲ್ಲಿ, ನಮ್ಮ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯತಿಯಲ್ಲಿ ಸೆಕ್ರೆಟರಿ ಮೇಲೆ 3-4 ಜನ ಹಲ್ಲೆ ಮಾಡಿದಾರಂಥ ಒಂದು ಘಟನೆ ಆಯಿತು. ನಮ್ಮ ಸೆಕ್ರೆಟ್ರಿಗೆ ಕಾಲಿಗೆ ಮತ್ತು ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ಅವರು ಬಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ಕೇಸ್ ಸಂಬಂಧಪಟ್ಟಂಗೆ ಅವರು ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸವರು ಕೂಡ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಆಲ್ ಸ್ಟ್ರಿಂಜೆಂಟ್ ಸೆಕ್ಷನ್ಸಲ್ಲಿ ಇದಕ್ಕೆ FIR ರಿಜಿಸ್ಟರ್ ಆಗಿದೆ. ಸೊ ನಾನು ಕೂಡ ಪೊಲೀಸ್ ಕಮಿಷನರ್ ಸರ್ಗೆ ಮಾತಾಡಿದ್ದೀನಿ. ಆ ಥರ ತಪ್ಪಿಸಿದ ಮೇಲೆ ಕ್ರಮ ಆಗಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಮರಾಠಿಗರು ಹಲ್ಲೆ ಮಾಡಿದ್ದಾರೆ ನಮಗೆ ಕಂಪ್ಲೇಂಟಲ್ಲಿ ಅಥವಾ ಪಂಚಾಯತ್ ಸೆಕ್ರೆಟರಿ ಅವರು ಈ ಥರ ಯಾವುದೂ ನಮಗೆ ಹೇಳಿಲ್ಲ. ಪಂಚಾಯತ್ ಸೆಕ್ರೆಟರಿ ಅವರು ಕೂಡ ಮಾರ್ನಿಂಗ್ ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಥರ ಯಾವುದೂ ಕೂಡ ಲ್ಯಾಂಗ್ವೇಜ್ ಇಶ್ಯೂಸ್ ಬಗ್ಗೆ ಯಾವುದೂ ಇಲ್ಲ. ಪಂಚಾಯತಿ ವರ್ಕಲ್ಲಿ ಉತಾರಿ ಕೊಡುವುದರಲ್ಲಿ ಮತ್ತು ನರೇಗಾ ವರ್ಕ್ಸ್ ಕೊಡೋದರಲ್ಲಿ ಇಶ್ಯೂಸ್ ಆಗಿದೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ. ನಾವು ನಮ್ಮ ನೋಡಲ್ ಆಫೀಸರ್ ಹಾಗೂ ತಾಲೂಕು ಆಫೀಸರ್ ಕಡೆಯಿಂದ ಇನ್ಕ್ವೈರಿ ರಿಪೋರ್ಟ್ ತರಿಸ್ತೀವಿ. ಸರ್, ಇದೇ ರೀತಿ ಪಂಚಾಯತಿ ಒಳಗಡೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಪಿಮುಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಆತಂಕದ ಸೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ. ಇಲ್ಲ, ಈಗ ಒನ್ ಆಫ್ ಇನ್ಸಿಡೆಂಟ್ ಇದು ಹೇಳ್ಬೋದು. ಬಟ್ ಆ ಥರ ನಾವು ನಮ್ಮ ಜೊತೆ ಈಗ PDO ಅಸೋಸಿಯೇಷನ್ ಅವರು ಇದ್ದಾರೆ, RDPR ಅಸೋಸಿಯೇಷನ್ ಅವರು ಇದ್ದಾರೆ. ಕೆಲವು ಕಡೆ ಆಗಿದ್ದರಲ್ಲಿ ಅದಕ್ಕೆ ನಾವು ಇಡೀ ಜಿಲ್ಲೆಗೆ ಹೋಲಿಸೋದು ಸರಿಯಿಲ್ಲ. ಸರ್, ಈಗ ಈ ಪಂಚಾಯತಿಯಲ್ಲಿ ಯೂಟ್ಯೂಬ್ನವರು ಹಾವಳಿ ಹೆಚ್ಚಾಗಿದೆ. ಅಲ್ಲಿ ಇರುವಂಥ ಅಧಿಕಾರಿಗಳು ಯಾರು ಕೆಲಸ ಮಾಡುವಂಥ ಪರಿಸ್ಥಿತಿನೇ ಇಲ್ಲ, ಧಮಕಿ ಕೊಡ್ತಿದ್ದಾರೆ ಅನ್ನೊಂದು ಆರೋಪ ಸರ್. ಈ ಆರೋಪ ನಮ್ಮ ಅಧಿಕಾರಿಗಳಿಂದ ಕೂಡ ಕೇಳಿ ಬಂದಿದೆ. ಆ ಥರ ಇದ್ದಲ್ಲಿ ನಾವು ಅವ್ರಿಗೆ ಹೇಳಿದ್ದೀವಿ. ಆ ಥರ ಕಂಪ್ಲೇಂಟ್ಸ್ ಏನಾದರೂ ಬಂದು ಬ್ಲ್ಯಾಕ್ ಮೇಲಿಂಗ್ ಏನಾದರೂ ಇದ್ದಲ್ಲಿ ನಾವು ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಕೂಡ ನಾವು SP ಸರ್ ಹಾಗೂ CP ಸರ್ ಬೈಲಹೊಂಗಲಲ್ಲಿ ಈ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರ ಸಂಘದವರು ಕೂಡ ಮನವಿ ಕೊಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ವಿಚಾರಿಸ್ತೇನೆ. ರೈಟ್ ಸರ್, ತಾವು ಅಧಿಕಾರಿಗಳಿಗೆ ಧೈರ್ಯ ತುಂಬ್ತಾರೆ ಈ ವಿಷಯದಲ್ಲಿ? ಏನು ಸೋಷಿಯಲ್ ಮೀಡಿಯಾ ಪತ್ರಕರ್ತರು, ನಕಲಿ ಪತ್ರಕರ್ತರು ಈ ರೀತಿ ಒಂದು ಧಮಕಿ ಎತ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ಅಧಿಕಾರಿಗಳ ಮೇಲೆ ಕೆಲಸದ ನಿಮಿತ್ತವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಏನಾದರೂ ಕ್ರಮ ತಗೋಕ್ಕೆ ತಾವು ಆಶ್ವಾಸನೆ ಕೊಡ್ತಾರೆ ಅಧಿಕಾರಿಗಳಿಗೆ? ಇಲ್ಲ, ನಮ್ಮ ಅಧಿಕಾರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೀವಿ. ಏನಾದರೂ ನ್ಯಾಯಬದ್ಧವಾಗಿ ಇನ್ಫಾರ್ಮೇಷನ್ ಕೇಳಿದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಯಾರೇ ಪಬ್ಲಿಕ್ ಇದ್ದಲ್ಲಿ ಕೂಡ ಕೊಡಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಸೊ ಹಾಗೆ ಏನಾದರೂ ಇದ್ದಲ್ಲಿ ನಾವು ಪೊಲೀಸರ ಜೊತೆ ಕೋಆರ್ಡಿನೇಷನಲ್ಲಿದ್ದೀವಿ. ಹಾಗೇನಾರ ಇದ್ದರೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಸರ್, ಇಲ್ಲ, ಈಗ ನಮ್ಮ ಅಸೋಸಿಯೇಷನ್ ಅವರಿಗೆ, RDPR ಅವರಿಗೆ ತಾವು ಇಲ್ಲೇ ಮನವಿ ಕೊಡುವಾಗನೂ ಕೂಡ ಅವರು ಕೂಡ ಹೇಳಿದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ. ಆ ಥರ ಏನಾದರೂ ಇದ್ದಲ್ಲಿ ನಾವು ಅವ್ರ ಜೊತೆ ನಾವಿದ್ದೇವೆ. ಸರ್, ಈ ಹಿಂದೆ ಕೂಡ ಅವ್ರ ಮೇಲೆ ಹಲ್ಲೆ ಆಗುವಂಥ ಪ್ರಯತ್ನ ಆಗಿದೆ ಸರ್. ನಿನ್ನೆ ನಮ್ಮ ನಾಗಪ್ಪ ಕೊಡ್ಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರು, ಅಂಬೇವಾಡಿ ಗ್ರಾಮ ಪಂಚಾಯತಿಯವರು, ಅವ್ರ ಮೇಲೆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ನರೇಗಾ ಕಾಮಗಾರಿ ವೀಕ್ಷಣೆ ಮಾಡಿ ಪಂಚಾಯತಿ ಹೋಗುವಂಥ ಸಂದರ್ಭದಲ್ಲಿ 3-4 ಜನ ದುಷ್ಕರ್ಮಿಗಳು ಏನು ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ. ಅದಕ್ಕಾಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಶಿಕ್ಷೆಗೆ ಗುರಿಪಡಿಸಬೇಕು ಅಂಥೇಳಿ ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕೆ ಇವತ್ತು ನಾವೆಲ್ಲ ವಿವಿಧ ವೃಂದ ಸಂಘಗಳು, ನಮ್ಮ RDPRದ ಏನು ಸಂಘಗಳದಲ್ಲ, ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ ಮನವಿ ಕೊಡೋಕ್ಕೆ. ಈ ಮನವಿ ಕೊಡ್ತೀವಿ. ಮನವಿಗೆ ಸ್ಪಂದನೆ ಸಿಗಲಿಲ್ಲ ಅಂತಂದರೆ ನಾವು ಇಡೀ ಜಿಲ್ಲಾದ್ಯಂತ ಮತ್ತು ಇದನ್ನು ರಾಜ್ಯದಂತ ನಾವು ಇದನ್ನು ಮಾಡಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಏನು ಸರ್, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದಾರಂತೆ, ಫೋರ್ಜರಿಯಾಗಿ ಸಹಿ ಮಾಡುವ ಇದೆಲ್ಲ ಏನು ಸರಿ ನಡೀತಿದೆ ಎಲ್ಲ ಕಡೆ? ಕೆಲವೊಂದು ಕಡೆ ಈ ಥರ ಆಗ್ತದೆ. ಈ ಒಂದು ವಿಷಯದಲ್ಲಿ ಹಂಗಾಗಿದೆ ಅಂತೇಳಿ ಅವರು ನಮ್ಮ ಸೆಕ್ರೆಟರಿ ಅವರು ಹೇಳಿದ್ದಾರೆ ನಮಗೆ. ಅದಕ್ಕಾಗಿ ಏನು ಒತ್ತಡ ಮಾಡಿ ದಬ್ಬಾಳಿಕೆ ಮಾಡಿ ಏನು ಕೆಲಸ ಮಾಡ್ಕೊಳಕ್ಕೆ ಈ ಥರ ಏನು ಹಲ್ಲೆ ಮಾಡಿದಾರಲ್ಲ, ಮಾರಣಾಂತಿಕ ಹಲ್ಲೆ ಏನು ರಾಡ್ ಇವನು ಮಾಡಿದಾರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದರೆ ನಾವು ಗ್ರಾಮ ಪಂಚಾಯತಿ ಏನುಗಳಿದಾವೆ ಎಲ್ಲ ಸಾರ್ವಜನಿಕರಿಗೆ ನಾವು ಗ್ರಾಮ ಮಟ್ಟದಲ್ಲಿ ಅತ್ಯುತ್ತಮ ಸೇವೆ ಮಾಡ್ಕೋತ ಬಂದಿದ್ದೀವಿ ಇಷ್ಟು ದಿನ ಎಲ್ಲ. ಈ ಥರ ಹಲ್ಲೆಗಳು ನಮ್ಮನ್ನು ಮಾನಸಿಕವಾಗಿ ಕುಗ್ಗುವಂತ ಮಾಡ್ತವೆ ಮತ್ತು ಕೆಲಸ ಮಾಡೋಕ್ಕೆ ಅಡ್ಡಿಪಡಿಸುವಂಥ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಈ ಒಂದು ವಿಷಯವನ್ನು ಖಂಡನೆ ಮಾಡಬೇಕು.
ಖಂಡನೆ ಮಾಡಿ ಅವರಿಗೆ ಶಿಕ್ಷೆಗೆ ಒಳಪಡಿಸೋಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕಂತ ನಾವು ಕೇಳ್ಕೊತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಹೊಳೆನವ್ರು ಅಂತೇಳಿ, ನಾವು PDO ಸಂಘದ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ಅಂಬೇವಾಡಿ, ನಾನು ಬೆನ್ಕನಹಳ್ಳಿ ಗ್ರಾಮ ಪಂಚಾಯತಿ PDO ಇದ್ದೀನಿ. ಅಂಬೇವಾಡಿ ಗ್ರಾಮ ಪಂಚಾಯತಿ ನಂದೊಂದು 5 ಕಿಲೋಮೀಟರ್ ಅಂತರದಲ್ಲಿರುವಂಥ ಅಂಬೇವಾಡಿ ಗ್ರಾಮ ಪಂಚಾಯತಿ. ಅವರು ನಮ್ಮ ಕಾರ್ಯದರ್ಶಿ ಆದರೂ ನಮ್ಮ ಸಹೋದ್ಯೋಗಿ ಮಿತ್ರರು. ಅವರು ಒಳ್ಳೆ ಕೆಲಸ ಮಾಡ್ತಿದ್ರು. ನಿನ್ನೆ ನಾವು ಸಾಯಂಕಾಲ ಹೋಗಿ ಸಿವಿಲ್ ಹಾಸ್ಪಿಟ್ಲಾಗಿ ನೋಡಿ ಬಂದೀವಿ. ಈ ರೀತಿ ನಮ್ಮ ತಾಲೂಕಿನೊಳಗೆ ನಾವು 15 ವರ್ಷ ಸರ್ವಿಸ್ ಒಳಗೆ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾವು. ಇದು ರಕ್ತಸಿಕ್ತವಾದಂಥ ಮಾರಣಾಂತಿಕ ಹಲ್ಲೆ ಈ ರೀತಿ ಆದರೆ ನಾವು ಇಲ್ಲಿ ಮಹಿಳಾ ನಮ್ಮ ಸಿಬ್ಬಂದಿಗಳು ಭಾಳ ಮಟ್ಟಕ್ಕೆ ಅದಾರ. ಇದು ಒಬ್ಬರ ಕಾರ್ಯದರ್ಶಿಗಾದರೆ ನಾವು ಎಲ್ಲರೂ ನೈತಿಕವಾಗಿ ಆತ್ಮಸ್ಥೈರ್ಯವನ್ನು ಕುಂದುವಂಥ ಪ್ರಸಂಗ ಇದು ಆಗಬಾರ್ದು ಅಂತೇಳಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಹಳ ಸಹಕಾರ ಕೊಟ್ಟು ಇವತ್ತು FIR ಸಹ ಮಾಡಿಸಿದ್ದಾರೆ ಅಂತ ಹೇಳಿದರು. ಆದರೆ ಈ ರೀತಿ ಎಂದೂ ಮುಂದೂ ಆಗಬಾರ್ದು ಅಂಥೇಳಿ ನಾವು ಗುಂಡಾ ಕಾಯ್ದೆ ಒಳಗೆ ಇಮಿಡಿಯೇಟ್ ಅವ್ರನ್ನ ಬಂಧಿಸಬೇಕು ಮತ್ತು ಈ ರೀತಿ ಮುಂದೆ ಯಾವಾಗೂ ಆಗಬಾರ್ದು ಅಂಥೇಳಿ ಮನವಿಯನ್ನು ಮಾಡ್ಕೋತೀವಿ. ಮಾಧ್ಯಮ ಸ್ನೇಹಿತರು ತಾವು ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಕೇಳ್ತೀವಿ. ನಿನ್ನೆಯಿಂದ ತಾವು ಅತ್ಯಂತ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದೆ ಅವರು ಏನೋ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ ರೀ. ಯಾಕಂದರೆ ನಿನ್ನೆ ಅವರು ಭಾಳ ನಾವು ಪ್ರೆಷರ್ ಮಾಡಿ ಕೇಳೋಕ್ಕಾಗಲಿಲ್ಲ. ಅವ್ರಿಗೆ ಆರಾಮಿಲ್ಲ, ರಕ್ತಸಿಕ್ತವಾದಂಥ ಇದ್ದಿದ್ದರಿಂದ ನಾವು ಕೇಳೇ ಇಲ್ಲ ಸರ್. ಬಟ್ ಹಲ್ಲೆ ಅಂತೂ ಆಗಿದ್ದೆ. ಮರಾಠಿ ಭಾಗ ಐತೆ ಮೇಡಮ್? ಅಲ್ಲ, ಎಲ್ಲ ಕಡೆ ನಮ್ಮ ಪಶ್ಚಿಮ ಭಾಗ ಒಳಗೆ ಮರಾಠಿ ಕನ್ನಡ ನಾವೆಲ್ಲ ಸೌಹಾರ್ದತೆವಾಗಿನೇ ಹೊಂಟೇವೆ. ಯಾಕಂದರೆ 15 ವರ್ಷದ ನನ್ನ ಸರ್ವಿಸ್ ಒಳಗೆ ಯಾವಾಗೂ ಆ ರೀತಿ ಆ ಭಾಷೆ ಈ ಭಾಷೆ ಅಂತ ಯಾವಾಗೂ ಆಗಿಲ್ಲ. ಆದರೆ ಅದು ಯಾವ ಕಾರಣಕ್ಕಾಗೈತೆ ಅಂತೇಳಿ ನಮಗೂ ಸರಿ ಗೊತ್ತಿಲ್ಲ ರೀ. ಬಟ್ ಹಲ್ಲೆ ಅಂತೂ ಆಗೈತಿ. ಕಠಿಣ ಶಿಕ್ಷೆ ಆಗ್ಬೇಕು ರೀ. ಗುಂಡಾ ಕಾಯ್ದೆ ಅಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ನನ್ನ ಹೆಸರು ಸುಜಾತ ಭಟ್ಕುರ್ಕಿ ಅಂತ. ಸೈಲೆನ್ಸ್ ಪ್ಲೀಸ್. ನಿನ್ನೆ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾದ ನಾಗಪ್ಪ ಪಡ್ಲಿಯವರ ಮೇಲೆ ಸರ್ ಏನು ನರೇಗಾ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಗ್ರಾಮ ಪಂಚಾಯತಿ ಬರುವ ಸಂದರ್ಭದಲ್ಲಿ ಸರ್ ಕೆಲವು ದುಷ್ಕರ್ಮಿಗಳು ಅವ್ರ ಮೇಲೆ ಮಾರಣಾಂತಿಕವಾಗಿ ಮಾರಕಾಸ್ತ್ರಗಳನ್ನು ಬಳಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ನಮ್ಮೆಲ್ಲ ಗ್ರಾಮ ಪಂಚಾಯತಿ ನೌಕರರು ಎಲ್ಲ ಮೇಲೆ ಮಾನಸಿಕವಾಗಿ ವ್ಯತಿರಿಕ್ತ ಪರಿಣಾಮ ಎಲ್ಲ ಮಾನಸಿಕವಾಗಿ ಕುಸಿದೆ. ಅದು ಘಟನೆ ಆಗಬಾರ್ದು ಸರ್. ಅವ್ರ ಮೇಲೆ ಶಿಸ್ತು ಕಠಿಣ ಕ್ರಮ ಶಿಕ್ಷೆ ಆಗಬೇಕು. ಈಗಾಗಲೇ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ನಿನ್ನೆ ಹಾಸ್ಪಿಟಲ್ ಬಂದು ಎಲ್ಲರಿಗೂ ಅಭಿವೃದ್ಧಿ ತುಂಬಿದ್ದಾರೆ ಸರ್. ಕಮಿಷನರ್ ಸರ್ ಅವ್ರ ಜೊತೆ ಮಾತಾಡಿ FIR ಮಾಡೋದು ಇದು ಮಾಡಿದ್ರು. FIR ಆಗಿದೆ ಸರ್. ಆದರೆ ಈಗ ಏನಾಗಬೇಕಾಗಿದೆ ಸರ್, ಹಲ್ಲೆ ಮಾಡಿದಾರಲ್ಲ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಇನ್ನು ಮುಂದೆ ಈ ಥರ ನಮ್ಮ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ನೌಕರರ ಮೇಲೆ ಆಗಲಿ ಎಲ್ಲ ಸರ್ಕಾರಿ ನೌಕರರ ಮೇಲೆ ಈ ಥರ ಹಲ್ಲೆಗಳು ಆಗಬಾರ್ದು. ಆ ಥರ ಒಂದು ಶಿಕ್ಷೆ ಆಗಬೇಕು. ಆ ಥರ ಒಂದು ಕಾನೂನು ಬರಬೇಕು ಸರ್. ಅದರ ಒಂದು ಇದನ್ನು ನಾವು ಅಡ್ರೆಸ್ ಪಡಿಸ್ತೇವೆ ಸರ್. ನಾವು ಕೂಡ ಕೊಡಕ್ಕೆ ಸರ್. ನಾವು ಈ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ.